ಈ ಮಾಹಿತಿಯ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ವಿಷಯ ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಜನಗಣತಿ ಅಂದ್ರೆ ಆ ಬೃಹತ್ ಸಮೀಕ್ಷೆಗಳ ದತ್ತಾಂಶ ಸಂಗ್ರಹಣೆಯ ಹಿಂದಿನ ರೋಚಕ ಪ್ರಕ್ರಿಯೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಇದು ನೋಡೋಕೆ ಕೇವಲ ಮನೆ ಮನೆಗೆ ಬಂದು ಮಾಹಿತಿ ಕೇಳೋ ಸಾಮಾನ್ಯ ಎಣಿಕೆ ಕೆಲಸ ಅಂತ ಅನಿಸ್ಬೋದು. ಆದರೆ ಇದರ ಹಿಂದಿನ ಸಿಸ್ಟಮ್ ತುಂಬಾನೇ ಕಾಂಪ್ಲೆಕ್ಸ್ ಆಗಿದೆ. ಎಕ್ಸಾಕ್ಟ್ಲಿ. ನಮ್ಮ ಗಲ್ಲಿಗೆ ಬಂದು ಮಾಹಿತಿ ಕೇಳೋ ಗಣತಿದಾರರು ಅಂದ್ರೆ ಎನ್ಯುಮರೇಟರ್ಸ್ ಮತ್ತೆ ಅವರ ಕೆಲಸ ಪರಿಶೀಲಿಸುವ ಮೇಲ್ವಿಚಾರಕರ ಅಸಲಿ ಜವಾಬ್ದಾರಿಗಳನ್ನ ಇವತ್ತು ಬಿಡಿಸಿ ನೋಡೋಣ. ಖಂಡಿತ. ಈ ಇಡೀ ಪ್ರಕ್ರಿಯೆಯ ಮೂಲ ಉದ್ದೇಶವೇ ಭೌತಿಕ ಜಗತ್ತಿನ ಅಸ್ತವ್ಯಸ್ತತೆಯನ್ನು ಡಿಜಿಟಲ್ ಜಗತ್ತಿಗೆ ಅತ್ಯಂತ ನಿಖರವಾಗಿ ವರ್ಗಾಯಿಸುವುದು. ಇದೊಂಥರ ಆ ಕಾಂಪ್ಲೆಕ್ಸ್ ಆದ ಪೀಠೋಪಕರಣ ಜೋಡಿಸುವಾಗ ನಾವು ಮ್ಯಾನ್ಯಲ್ ಓದ್ತೀವಲ್ಲ, ಹಾಗೆ ಪ್ರತಿಯೊಂದು ನಿಯಮವನ್ನು ಸಾಲು ಸಾಲಾಗಿ ಓದಿ ಯಾವುದೇ ಹಂತವನ್ನು ಜಿಗಿಯದೆ ಹೌದು, ಜಿಗಿಯದೆ ಕಟ್ಟುನಿಟ್ಟಿನಾಗಿ ಪಾಲಿಸಲೇಬೇಕಾದ ಒಂದು ಬೃಹತ್ ಕಾರ್ಯಾಚರಣೆ ಇದು. ಇಲ್ಲಿ ಶಾರ್ಟ್ಕಟ್ಸ್ಗೆ ಜಾಗನೇ ಇಲ್ಲ. ನಿಜ. ಗಣತಿದಾರರ ಮೊದಲ ಹೆಜ್ಜೆಯೇ ಆಕ್ಚುಲಿ ಬಹಳ ಕುತೂಹಲಕಾರಿಯಾಗಿದೆ. ಅವರು ಫೀಲ್ಡ್ಗೆ ಹೋಗೋ ಮುನ್ನ ಮೊಬೈಲ್ ಆಪ್ ಅಥವಾ ವೆಬ್ ಪೋರ್ಟಲ್ಗೆ ಲಾಗಿನ್ ಆಗ್ತಾರೆ. ಆಮೇಲೆ ತಮಗೆ ವಹಿಸಲಾದ ಮನೆಪಟ್ಟಿ ಬ್ಲಾಕ್ ಅಂದ್ರೆ ಆ HLB ಮ್ಯಾಪ್ ಪಡಿತಾರೆ. ನಂತರ ನೇರವಾಡಿ ಸ್ಥಳಕ್ಕೆ ಹೋಗಿ ರಸ್ತೆಗಳು, ಗಡಿಗಳು ಮತ್ತೆ ಪ್ರಮುಖ ಗುರುತುಗಳನ್ನ ಪರಿಶೀಲಿಸಿ ದಾಖಲಿಸ್ತಾರೆ. ಇದು ಕೇವಲ ಆರಂಭ ಅಷ್ಟೇ ಅಲ್ವಾ? ಆ ಮ್ಯಾಪ್ ಮಾಡುವಾಗ ಪಾಲಿಸುವ ಒಂದು ನಿಯಮದ ಬಗ್ಗೆ ನಾನು ಓದಿದ್ದೆ. ಅದು ನಿಜಕ್ಕೂ ಆಶ್ಚರ್ಯ ತರಿಸುತ್ತೆ. ಯಾವ ನಿಯಮದ ಬಗ್ಗೆ ಹೇಳ್ತಿದ್ದೀರಾ? ಅದೇ, ಗಣತಿದಾರರು ಲೇಔಟ್ ಮ್ಯಾಪ್ ತಯಾರಿಸುವಾಗ ಕಡ್ಡಾಯವಾಗಿ ಆ ವಾಯುವ್ಯದಿಂದ ಆಗ್ನೇಯ ದಿಕ್ಕಿನಲ್ಲಿ ಮಾತ್ರ ಚಲಿಸಬೇಕು ಅನ್ನೋ ನಿಯಮ. ಅಂದ್ರೆ ನಾರ್ತ್ ವೆಸ್ಟ್ನಿಂದ ಸೌತ್ ಈಸ್ಟ್ ಕಡೆಗೆ. ಓ ಹೌದು. ಈ ಶಿಸ್ತುಬದ್ಧ ವಿಧಾನದ ಹಿಂದಿನ ವಿಜ್ಞಾನ ಗಮನಿಸಿದ್ರೆ ನಿಜಕ್ಕೂ ರೋಚಕವಾಗಿದೆ. ನಮ್ಮ ಹಳ್ಳಿಗರು ಅಥವಾ ನಗರಗಳ ಗಲ್ಲಿಗಲು ಎಷ್ಟು ಅಸ್ತವ್ಯಸ್ತವಾಗಿ ಇರುತ್ತೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಹೌದು, ಎಲ್ಲೆಲ್ಲೋ ಸಂಗ ರೋಡ್ಗಳು ಇರುತ್ತೆ. ಎಕ್ಸಾಕ್ಟ್ಲಿ. ಸುಮ್ಮನೆ ಕಂಡ ರಸ್ತೆಯಲ್ಲಿ ಹೋದ್ರೆ ಯಾವುದಾದ್ರೂ ಮೂಲೆಯಲ್ಲಿರುವ ಸಂಘ ಗುಡಿಸಲು ಅಥವಾ ಇಕ್ಕಟ್ಟಾದ ಸಂಧಿಯಲ್ಲಿರುವ ಮನೆ ಕಣ್ತಪ್ಪಿ ಬಿಟ್ಟೋಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಆ ಭೌಗೋಳಿಕ ಗೊಂದಲವನ್ನು ನಿಭಾಯಿಸಲು ಇದೊಂದು ಅದ್ಭುತವಾದ ಅಲ್ಗಾರಿಥಮ್ ತರಹ ಕೆಲಸ ಮಾಡುತ್ತೆ ಅಂತಾಯ್ತು. ಹೌದು. ವಾಯುವ್ಯದಿಂದ ಆಗ್ನೇಯಕ್ಕೆ ಕಟ್ಟುನಿಟ್ಟಾಗಿ ಚಲಿಸುವಾಗ ಇಡೀ ಪ್ರದೇಶವನ್ನು ಒಂದು ಚೌಕಟ್ಟಿನೊಳಗೆ ತಂದು ಒಂದೇ ಒಂದು ಸಣ್ಣ ಕಟ್ಟಡವೂ ಮಿಸ್ ಆಗದಂತೆ ತಡಿಬೋದು. ಒಮ್ಮೆ ಈ ಭೌತಿಕ ಮ್ಯಾಪ್ ಸಿದ್ಧವಾದ ಮೇಲೆ ಅದನ್ನ ಆಪ್ಗೆ ಸಿಂಕ್ ಮಾಡ್ತಾರಲ್ವಾ? ಆಮೇಲೆ ಪ್ರತಿಯೊಂದು ಕಟ್ಟಡಕ್ಕೂ ಖುದ್ದಾಗಿ ಭೇಟಿ ನೀಡಲಾಗತ್ತೆ. ಕರೆಕ್ಟ್. ಇಲ್ಲೇ ಆ ನಿಖರತೆ ಬರೋದು. ಹೌದು, ನಾನು ಆಗ್ಲೇ ಹೇಳಿದ ಹಾಗೆ ಯಾವುದೇ ಹಂತವನ್ನು ಜಿಗಿಯದೆ ಪ್ರತಿಯೊಂದನ್ನು ಸಾಲು ಸಾಲಾಗಿ ಓದಿ ಪಾಲಿಸುವುದು ಇಲ್ಲಿ ಬಹಳ ಮುಖ್ಯ. ಆಗ ಮಾತ್ರ ಯಾವುದೇ ಒಂದು ಮನೆ ಲೆಕ್ಕದಿಂದ ಬಿಟ್ಟು ಹೋಗದಂತೆ, ಹಾಗೆ ಒಂದೇ ಮನೆಯನ್ನು 2 ಬಾರಿ ಲೆಕ್ಕ ಹಾಕದಂತೆ ಎಚ್ಚರವಹಿಸಲು ಸಾಧ್ಯ. ಒಮಿಷನ್ ಮತ್ತೆ ಡ್ಯೂಪ್ಲಿಕೇಶನ್ ಎರಡನ್ನೂ ಇದು ತಡೆಯುತ್ತೆ. ಇದು ಭೌತಿಕ ಕೆಲಸ ಆಯ್ತು. ಆದ್ರೆ ಡಿಜಿಟಲ್ ಸಮನ್ವಯದ ಜೊತೆಗೆ ತಂತ್ರಜ್ಞಾನ ಇನ್ನೊಂದು ರೀತಿಯಲ್ಲೂ ಕೆಲಸ ಸುಲಭಗೊಳಿಸಿದೆ ಅಲ್ವಾ? ಹೌದು. ಅದೇ ಸ್ವಯಂ ಗಣತಿ ಅಥವಾ ಸೆಲ್ಫ್ ಎನ್ಯುಮರೇಷನ್ ಪ್ರಕ್ರಿಯೆ. ಅಂದ್ರೆ ಆನ್ಲೈನಲ್ಲಿ ಜನರೇ ಫಿಲ್ ಮಾಡೋದು. ಎಕ್ಸಾಕ್ಟ್ಲಿ. ಯಾವುದಾದ್ರೂ ಕುಟುಂಬ ಈಗಾಗಲೇ ಆನ್ಲೈನ್ ಮೂಲಕ ತಮ್ಮ ಮಾಹಿತಿಯನ್ನು ತಾವೇ ಅಪ್ಡೇಟ್ ಮಾಡಿದ್ರೆ ಗಣತಿದಾರರು ಮತ್ತೆ ಮೊದಲಿನಿಂದ ಎಲ್ಲವನ್ನೂ ಕೇಳುವ ಹಾಗಿಲ್ಲ. ಓ, ಕೇವಲ ಆ ರೆಫರೆನ್ಸ್ ಐಡಿ ಪಡೆದುಕೊಂಡು ಮಾಹಿತಿಯನ್ನು ಒಮ್ಮೆ ಪರಿಶೀಲಿಸಿ ಅಂಗೀಕರಿಸ್ತಾರೆ. ಅಥವಾ ಏನಾದರೂ ಸಣ್ಣ ಬದಲಾವಣೆ ಇದ್ರೆ ತಿದ್ದುಪಡಿ ಮಾಡ್ತಾರೆ. ತಂತ್ರಜ್ಞಾನ ಇಲ್ಲಿ ಕೆಲಸವನ್ನು ವೇಗಗೊಳಿಸುತ್ತೆ, ಆದರೆ ಮಾನವನ ಪರಿಶೀಲನೆ ಆ ನಿಖರತೆಯನ್ನ ಕಾಪಾಡುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಗಣತಿದಾರರು ತಮ್ಮ ಕೆಲಸ ಮುಗಿಸಿದ ತಕ್ಷಣ ಈ ಪ್ರಕ್ರಿಯೆ ಮುಗಿಯಲ್ಲ ಅಲ್ವಾ? ಇಲ್ಲಿಂದಲೇ ಅಸಲಿ ಆಟ ಶುರುವಾಗೋದು. ಹೌದು. 2ನೇ ಹಂತದ ಜವಾಬ್ದಾರಿ. ಇಲ್ಲಿ ಮೇಲ್ವಿಚಾರಕರು ಅಥವಾ ಸೂಪರ್ವೈಸರ್ಗಳು ರಂಗಕ್ಕೆ ಇಳಿತಾರೆ. ಅವರು ಗಣತಿದಾರರ ಕೆಲಸವನ್ನು ಕೇವಲ ಹಾಗೆ ಮೇಲ್ನೋಟಕ್ಕೆ ನೋಡಿ ಸುಮ್ನಾಗಲ್ಲ. ಖಂಡಿತ ಇಲ್ಲ. ಬದಲಾಗಿ ಎಲ್ಲಾ ಗಡಿಗಳನ್ನು ಖುದ್ದಾಗಿ ಭೌತಿಕವಾಗಿ ಪರಿಶೀಲಿಸ್ತಾರೆ. ಮ್ಯಾಪ್ನಲ್ಲಿ ಏನಾದರೂ ಬದಲಾವಣೆಗಳಿದ್ರೆ ಅದನ್ನ ಅಪ್ಡೇಟ್ ಮಾಡ್ತಾರೆ. ಇವರ ಮುಖ್ಯ ಕೆಲಸವೇ ದೋಷಗಳನ್ನ ಹುಡುಕಿ ಸರಿಪಡಿಸುವುದು. ಒಂದು ಸಣ್ಣ ಉದಾಹರಣೆ ಕೊಡಬಹುದಾ? ಇದು ಹೇಗೆ ಕೆಲಸ ಮಾಡುತ್ತೆ ಅಂತ? ಖಂಡಿತ. ಈಗ ಒಂದು ಜನಜಂಗುಳಿ ಇರುವ ಮಾರುಕಟ್ಟೆ ಪ್ರದೇಶ ಇದೆ ಅಂದ್ಕೊಳ್ಳಿ. ಅಲ್ಲಿರುವ ಒಂದು ದೊಡ್ಡ ವಾಣಿಜ್ಯ ಮಳಿಗೆಯನ್ನು ಗಣತಿದಾರರು ಕೇವಲ ವಾಸಿಸುವ ಮನೆ ಅಂತ ತಪ್ಪಾಗಿ ದಾಖಲಿಸಿದ್ದಾರೆ ಅಂದ್ಕೊಳ್ಳಿ. ಮೇಲ್ವಿಚಾರಕರು ಆ ಕಟ್ಟಡಗಳ ಪಟ್ಟಿಯನ್ನು ಭೌತಿಕ ಮ್ಯಾಪ್ ಜೊತೆ ಕೂಲಂಕಷವಾಗಿ ಪರಿಶೀಲಿಸುವಾಗ ಈ ವ್ಯತ್ಯಾಸ ತಕ್ಷಣ ಕಣ್ಣಿಗೆ ಬೀಳುತ್ತೆ. ತಕ್ಷಣವೇ ಅವರು ಗಣತಿದಾರರ ಜೊತೆ ಕಮ್ಯುನಿಕೇಟ್ ಮಾಡಿ ಆ ತಪ್ಪನ್ನು ಸರಿಪಡಿಸುವಂತೆ ಮಾಡ್ತಾರೆ. ಇದು ಮಾಹಿತಿಯ ನಿಖರತೆಯನ್ನು ಕಾಪಾಡುವ ಬೆಸ್ಟ್ ವ್ಯವಸ್ಥೆ ಅಂತ ಹೇಳ್ಬೋದು. ಹೌದು.
ಇದೊಂದು ಬೃಹತ್ ಕಾರ್ಯಾಚರಣೆ. ಖಂಡಿತ. ಯಾವುದೇ ಹಂತವನ್ನು ಜಿಗಿಯದೆ ಪ್ರತಿಯೊಂದು ನಿಯಮವನ್ನು ಸಾಲು ಸಾಲಾಗಿ ಓದಿ ಅನ್ವಯಿಸುವ ಮೂಲಕ ಭೌತಿಕ ಮತ್ತು ಡಿಜಿಟಲ್ ಜಗತ್ತನ್ನು ಬೆಸೆಯುವ ಮಹತ್ ಕಾರ್ಯ ಇದು. ನಿಜ. ಈ ಇಡೀ ಪ್ರಕ್ರಿಯೆಯನ್ನು ನೋಡಿದಾಗ ನನ್ನ ತಲೆಯಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಏನು ಆ ಪ್ರಶ್ನೆ? ವಾಯುವ್ಯದಿಂದ ಆಗ್ನೇಯದವರೆಗೆ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುವಂತಹ ಈ ಕಟ್ಟುನಿಟ್ಟಿದ ಗಲ್ಲಿಗಲ್ಲಿಗಳ ಮ್ಯಾಪಿಂಗ್ ವ್ಯವಸ್ಥೆ ಇದೆಯಲ್ಲ, ಇದನ್ನ ಭವಿಷ್ಯದಲ್ಲಿ ವಿಪತ್ತು ನಿರ್ವಹಣೆ ಅಥವಾ ಬೃಹತ್ ನಗರ ಯೋಜನೆಯಂತಹ ಇತರ ಸಾಮಾಜಿಕ ಸವಾಲುಗಳನ್ನು ಎದುರಿಸಲು ಹೇಗೆಲ್ಲ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬೋದು? ವಾವ್! ಇದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ವಿಚಾರ. ದತ್ತಾಂಶ ಕೇವಲ ಎಣಿಕೆಗೆ ಮಾತ್ರವಲ್ಲ, ಭವಿಷ್ಯದ ರಕ್ಷಣೆಗೆ ಕೂಡ ಬಳಕೆಯಾಗಬಹುದು. ನಮ್ಮ ಈ ವಿಶ್ಲೇಷಣೆ ನಿಮಗೆ ಹೊಸ ಒಳನೋಟಗಳನ್ನ ನೀಡಿದೆ ಅಂತ ಭಾವಿಸುತ್ತೇವೆ. ಸಿಗೋಣ ಮುಂದಿನ ವಿಶ್ಲೇಷಣೆಯಲ್ಲಿ.